ನಮಸ್ತೆ ಮಾತರೆಗ್ಲ ಎಂಚ ಉಲ್ಲರು. ಈ ವ್ಯೂ ಡೆಫಿನೆಟ್ಲಿ ನಮ್ಮ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತ ನಿಮಗೆ ಇವಾಗಲೇ ಗೊತ್ತಾಗಿರಬೇಕು. ಅರೆ, ಕೋವಿಡ್ ಗೈಡ್ಲೈನ್ಸ್ ಮತ್ತೆ ಏನಾದರೂ ಇಂಪ್ಲಿಮೆಂಟ್ ಆಯ್ತಾ? ಮಾಸ್ಕ್ ಹಾಕೊಂಡು ಇವರು ಎಲ್ಲಿಗೆ ಹೋಗ್ತಾ ಇದ್ದಾರೆ? ಈ ಎಲ್ಲ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ನಾವು ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಗೆ 5 days ಟ್ರಿಪ್ ಹೋಗ್ತಾ ಇದ್ದೀವಿ. ನಾವು ಈ ಟ್ರಿಪ್ ಹೋಗಿದ್ದು ಡಿಸೆಂಬರ್ 2021 ಅಂದ್ರೆ ಕೋವಿಡ್ ಟೈಮ್ ಅಲ್ಲಿ. ನಮ್ಮ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಆಗಿದ್ದು ಅಪ್ರಾಕ್ಸಿಮೇಟ್ ಆಗಿ 2 years ಬಿಫೋರ್, ದಟ್ ಇಸ್ January 2023 ಅಲ್ಲಿ. ಈ 2 years ಅಲ್ಲಿ ನಮ್ಗೆ ನಿಮ್ಮಿಂದ ಸಿಕ್ಕಿರೋ ಲವ್ ಅಂಡ್ ಸಪೋರ್ಟ್ಗೆ ಇದು ನಮ್ಮ ಸ್ಮಾಲ್ ಟ್ರಿಬ್ಯೂಟ್. ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರಿ ಅಂದ್ರೆ ಯು ವಿಲ್ ಡೆಫಿನೆಟ್ಲಿ ಪ್ಲಾನ್ ಅ ಟ್ರಿಪ್ ಟು ಅಂಡಮಾನ್ ಬೈ ನೆಕ್ಸ್ಟ್ ಇಯರ್. ಎನಿವೇಸ್, ನಮ್ಮ ಮುಂದಿನ ನಿಲ್ದಾಣ ಟೀಮ್ ಏರ್ಪೋರ್ಟ್ ಅಲ್ಲಿ ಮೀಟ್ ಆದ್ಮೇಲೆ ಬ್ರೇಕ್ಫಾಸ್ಟ್ ನ ಲಾಂಜ್ ಅಲ್ಲಿ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದ್ವಿ. ಆಫ್ ಕೋರ್ಸ್ ಫ್ರೀ ಫುಡ್ ಯಾರಿಗ್ ಬೇಡ. ನಮ್ಮ ಬ್ಯಾಂಗ್ಳೂರ್ ಟು ಪೋರ್ಟ್ ಬ್ಲೇರ್ ಫ್ಲೈಟ್ ನ ನಾವು ಗೋ ಫಸ್ಟ್ ಅಲ್ಲಿ ಮೊದಲೇ ಬುಕ್ ಮಾಡಿದ್ವಿ. ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಇಂದ ನಾವು ನಿಮಗೆ ಸಜೆಸ್ಟ್ ಮಾಡೋದು ಏನಂದ್ರೆ, ಇಂಡಿಗೋ ಅಂತಹ ಫ್ರೀಕ್ವೆಂಟ್ ಕನೆಕ್ಟಿವಿಟಿ ಇರುವಂತಹ ಫ್ಲೈಟ್ಸ್ನಲ್ಲೇ ನಿಮ್ಮ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಫ್ಲೈಟ್ ರೀಶೆಡ್ಯೂಲಿಂಗ್ ಸಮಸ್ಯೆ ತುಂಬಾನೇ ಕಡಿಮೆ ಇರುತ್ತೆ. ಯಾಕಂದ್ರೆ ನಾವು ಗೋ ಫಸ್ಟ್ ಫ್ಲೈಟ್ಸ್ ಅಲ್ಲಿ ಈ ಸಮಸ್ಯೆನ 4 times ಫೇಸ್ ಮಾಡಿದ್ವಿ. ಪೋರ್ಟ್ ಬ್ಲೇರ್ ಏರ್ಪೋರ್ಟ್ಗೆ ಲ್ಯಾಂಡ್ ಆಗಿದ ತಕ್ಷಣ ನಾವು ಲಾಡ್ಜ್ಗೆ ಚೆಕ್ ಇನ್ ಆಗಿ ಫ್ರೆಶ್ ಆಗಿ ಲಂಚ್ ಮಾಡಿದ್ವಿ. ಲಂಚ್ ಆಗಿ ನಾವು ಬಂದ್ವಿ ಸೆಲ್ಯುಲಾರ್ ಜೈಲ್ಗೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಇಲ್ಲಿ ಕ್ರಾಂತಿಕಾರಿಗಳನ್ನ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರನ್ನ ಕಠಿಣ ಶಿಕ್ಷೆಗೆ ಒಳಪಡಿಸ್ತಾ ಇದ್ರು. ಹಾಗಾಗಿ ಇಲ್ಲಿನ ಕಡಲ ತೀರವನ್ನು ಕಾಲಾಪಾನಿ ಅಂತಾನು ಕರೀತಾರೆ. ಈ ಸೆಲ್ಯುಲಾರ್ ಜೈಲಲ್ಲಿ ಕೋಟೆ ತರಹದ 7 ಸ್ಟ್ರಕ್ಚರ್ಗಳಿದ್ದು ಸುಮಾರು 700ಕ್ಕೂ ಮಿಕ್ಕಿ ಜೈಲು ಕೊಠಡಿಗಳನ್ನ ನಾವು ನೋಡಬಹುದು. ಆಗಿನ ಕಾಲದಲ್ಲಿ ಖೈದಿಗಳಿಗೆ ಈ ಜೈಲಂತೂ ಒಂದು ದುಸ್ವಪ್ನವಾಗಿತ್ತು. ಕಡಿಮೆ ಬೆಳಕು, ಒಂದೇ ಒಂದು ಹೊತ್ತಿನ ಊಟ ಹಾಗೂ ವಿಪರೀತ ಚಿತ್ರಹಿಂಸೆಗೆ ಈ ಜೈಲು ಹೆಚ್ಚು ಪರಿಚಿತವಾಗಿತ್ತು. ಹಾಗೆ ಸ್ವಾತಂತ್ರ್ಯ ವೀರ ವಿನಾಯಕ ದಾಮೋದರ್ ಸಾವರ್ಕರ್ ಅವರು ತಂಗಿದ್ದ ಈ ಸ್ಥಳವನ್ನು ನೋಡುವ ಅವಕಾಶ ನಮಗೆ ಸಿಕ್ತು. ಇಷ್ಟೇ ಅಲ್ಲದೆ ಈ ಪ್ಲೇಸ್ ಅಲ್ಲಿ ಪ್ರತಿದಿನ 7 ಗಂಟೆಗೆ ಲೈಟ್ ಅಂಡ್ ಸೌಂಡ್ ಶೋನು ಇದೆ. ಸ್ವಾತಂತ್ರ್ಯ ಸಂಗ್ರಾಮದ ದಂತಕಥೆಗಳನ್ನ ಇಲ್ಲಿ ಬೆಳಕು, ಮಾತು ಹಾಗೂ ಮ್ಯೂಸಿಕ್ ರೂಪದಲ್ಲಿ ನೋಡಬಹುದಾಗಿದೆ. ಇದಾಗಿತ್ತು ಡೇ 1. ಡೇ 2ಗೆ ನಾವು ಬೆಳಗ್ಗೆನೆ ಬ್ರೇಕ್ಫಾಸ್ಟ್ ಮುಗಿಸಿ ಫೆರಿ ಬೋರ್ಡಿಂಗ್ ಪಾಯಿಂಟ್ ಹತ್ರ ಬಂದ್ವಿ. ಕ್ಯಾನ್ ಯು ಬಿಲೀವ್ ದಟ್ ದಿಸ್ ಇಸ್ ಹೌ ಅಂಡಮಾನ್ ಲುಕ್ಸ್ ಅಟ್ 5:45 AM in the morning. ಅಂಡಮಾನ್ ಅಲ್ಲಿ 5:45ಗೆ ಸನ್ರೈಸ್ ಹಾಗೂ ಸಂಜೆ 5:00ವರೆಗೆ ಸನ್ಸೆಟ್ ಆಗುತ್ತೆ. ನಮ್ಮ 2.5 ಗಂಟೆಯ ಕ್ರೂಸ್ಗೆ ನಾವು ಸೆಲೆಕ್ಟ್ ಮಾಡಿದ್ದು ಸೀ ಲೈನ್ ಮ್ಯಾಕ್ರೂಸ್ ಕ್ರೂಸ್ ಶಿಪ್. ಇದು ಒನ್ ಆಫ್ ದ ಲಕ್ಸುರಿಯಸ್ ಕ್ರೂಸ್ ಇನ್ ಪೋರ್ಟ್ ಬ್ಲೇರ್. ಕೋಸಿ ಸೀಟ್ಸ್, ಬ್ಯೂಟಿಫುಲ್ ವ್ಯೂ, ಹಾಗೆ ನಾವು ಅಂತೂ ಇಂತೂ ಹ್ಯಾವ್ಲಾಕ್ ಐಲ್ಯಾಂಡ್ ತಲುಪಿದ್ವಿ. ಇಲ್ಲಿ ನಾವು ಚೆಕ್ ಇನ್ ಆಗಿದ್ದು ಹ್ಯಾವ್ಲಾಕ್ ಕಂಟ್ರಿ ಹೋಮ್ಸ್ಗೆ. ಈ ಪ್ರಾಪರ್ಟಿ ಟ್ರೀ ಹೌಸ್ ಸ್ಟೈಲ್ ಡ್ಯೂಪ್ಲೆಕ್ಸ್ ವಿಲ್ಲಾ ಆಗಿದ್ದು ಪೂಲ್ ವ್ಯೂ, ಸ್ಪೇಷಿಯಸ್ ಬಾತ್ರೂಮ್, ಆಸಮ್ ವೆಂಟಿಲೇಷನ್, ಸ್ಪೇಷಿಯಸ್ ಬೆಡ್ರೂಮ್ಸ್, ಡೀಸೆಂಟ್ ಇಂಟೀರಿಯರ್ಸ್ ನ ಹೊಂದಿತ್ತು. ಅಂಡ್ ವಿ ರಿಯಲಿ ಎಂಜಾಯ್ಡ್ ಆರ್ ಸ್ಟೇ ಹಿಯರ್. ಕ್ವಿಕ್ ಆಗಿ ಫ್ರೆಶ್ ಅಪ್ ಆಗಿ ಲಂಚ್ ಮುಗಿಸಿ ನಾವು ನೆಕ್ಸ್ಟ್ ಬಂದ್ವಿ ರಾಧಾನಗರ್ ಬೀಚ್ಗೆ. ನಿಮಗೊಂದು ವಿಷಯ ಗೊತ್ತಾ? ಅಂಡಮಾನ್ ಬೀಚಸ್ ತುಂಬಾನೇ ಕ್ಲಿಯರ್ ವಾಟರ್, ಟಾಲ್ ಟ್ರೀಸ್ ಗಳನ್ನ ಹೊಂದಿದ್ದು ಪ್ರಪಂಚದಲ್ಲೇ 7ನೇ ಬ್ಯೂಟಿಫುಲ್ ಬೀಚ್ ಅಂತಾನು ಪ್ರಸಿದ್ಧಿನ ಹೊಂದಿದೆ. ಇಲ್ಲಿನ ಸನ್ಸೆಟ್ ವ್ಯೂ ಅಂತೂ ತುಂಬಾನೇ ಅದ್ಭುತವಾಗಿತ್ತು. ಇಷ್ಟೊಂದು ಕ್ಲಿಯರ್ ಆಗಿರೋ ಬೀಚ್ ಇರುವಾಗ ನಾವು ಆಪರ್ಚುನಿಟಿನ ಮಿಸ್ ಮಾಡದೆ ಸಾಲ್ಟ್ ವಾಟರ್ ಬಾತ್ ಮಾಡೇಬಿಟ್ವಿ. ಅಂಡ್ ದಿಸ್ ವಾಸ್ ದ ಬೆಸ್ಟ್ ಪಾರ್ಟ್ ಆಫ್ ಅ ಟೂರ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಹೇ, ಅಂಡಮಾನ್ಗೆ ಬರುವಾಗ ನೀವು ನೆನ್ಪಿಟ್ಕೊಳ್ಬೇಕಾಗಿರೋ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ಇಲ್ಲಿ ಸನ್ ರೈಸಸ್ ಬೇಗ ಆಗುತ್ತೆ. ಸೊ ನೀವು ಬೇಗ ಹೇಳೋದನ್ನ ರೂಢಿ ಮಾಡ್ಕೊಳ್ಬೇಕಾಗತ್ತೆ. ಆರ್ ಎಲ್ಸ್ ನೀವು ಬ್ಯೂಟಿಫುಲ್ ವ್ಯೂಸ್ನ ಮಿಸ್ ಮಾಡ್ಕೊಳ್ಳೋ ಜೊತೆಗೆ ಮಧ್ಯಾಹ್ನದ ಬಿಸಿಲಿಗೆ ಬೇಗನೆ ಟಯರ್ಡ್ ಆಗಿ ಹೋಗ್ತೀರಾ. ಡೇ 3ಗೆ ಬೆಳಗ್ಗೆನೆ ಎದ್ದು 7 o'clock ಅಷ್ಟು ಹೊತ್ತಿಗೆ ನಾವು ಅಂಡಮಾನ್ ಆಕ್ವಾ ಸ್ಪೋರ್ಟ್ಸ್ಗೆ ಬಂದ್ವಿ. ಇಲ್ಲಿ ನಾವು ಸ್ಕೂಬಾ ಡೈವಿಂಗ್ ಕ್ಲಾಸಸ್ ತಗೊಂಡು ಫಾರ್ಮಾಲಿಟೀಸ್ ಎಲ್ಲ ಕಂಪ್ಲೀಟ್ ಮಾಡಿ ಕಾಸ್ಟ್ಯೂಮ್ಸ್ ನ ವೇರ್ ಮಾಡಿ ಬೀಚ್ ಕಡೆ ಬಂದ್ವಿ. ನಮ್ಮ ಸ್ಕೂಬಾ ಇನ್ಸ್ಟ್ರಕ್ಟರ್ಸ್ ತುಂಬಾನೇ ಫ್ರೆಂಡ್ಲಿ ಆಗಿದ್ರು. ಅವರು ನಮ್ಮನ್ನ ಒಳ್ಳೆ ರೀತಿಯಲ್ಲಿ ಟ್ರೈನ್ ಮಾಡಿ ಸ್ಕೂಬಾ ಡೈವಿಂಗ್ ಕರ್ಕೊಂಡು ಹೋದ್ರು.
ಮೊದಲಿಗೆ ಸ್ವಲ್ಪ ಹೆದರಿಕೆ ಆದ್ರೂ ಸಮುದ್ರದ ಜಲ ಸಂಪತ್ತಿನ ಆನಂದವನ್ನ ಸವಿತಾ ಯಾವಾಗ ಸ್ಕೂಬಾ ಡೈವಿಂಗ್ ಎಂದಾಯ್ತು ಅಂತಾನೆ ತಿಳಿಲಿಲ್ಲ. ದಿಸ್ ಇಸ್ ಕೌಶಿಕ್, ದಿಸ್ ಇಸ್ ಧೃತಿ, ದಿಸ್ ಇಸ್ ಪ್ರಸಾದ್. ಟ್ರೂಲಿ ಸ್ಕೂಬಾ ಡೈವಿಂಗ್, ಅದರಲ್ಲೂ ಕ್ಲೀನ್ ವಾಟರ್ ಸ್ಕೂಬಾ ಡೈವಿಂಗ್ ಲೈಫಲ್ಲಿ ಒಂದ್ಸಲ ಟ್ರೈ ಮಾಡಲೇಬೇಕು. ಇದಾದ್ಮೇಲೆ ನಾವು ಸುಮಾರು 45 ಮಿನಿಟ್ಸ್ ಬೋಟ್ ರೈಡ್ ಮಾಡಿ ಎಲಿಫೆಂಟಾ ಬೀಚ್ಗೆ ತಲುಪಿದ್ವಿ. ಇಲ್ಲಿ ನಾವು ಗ್ಲಾಸ್ ಬೋಟ್ ರೈಡ್ ನ ಮಾಡಿದ್ವಿ. ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಸ್ನಾರ್ಕ್ಲಿಂಗ್ ಮಾಡಿ ಈ ಕ್ಯೂಟ್ ಫಿಶಸ್ ಗಳಿಂದ ಕಿಸ್ ಕೂಡ ಮಾಡಿಸ್ಕೊಂಡ್ವಿ. ಎಲಿಫೆಂಟಾ ಬೀಚ್ ಇಂದ ವಾಪಸ್ ಬಂದು ನಾವು ಮತ್ತೊಂದು ಹೊಸ ಪ್ರಾಪರ್ಟಿಗೆ ಚೆಕ್ ಇನ್ ಮಾಡಿದ್ವಿ. ಹಾಗೆ ಈ ಒಂದು ಬ್ಯೂಟಿಫುಲ್ ರೆಸ್ಟೋರೆಂಟ್ ಅಲ್ಲಿ ಡಿನ್ನರ್ ನ ಮುಗಿಸಿದ್ವಿ. ಅಂಡ್ ಇಟ್ಸ್ ಡೇ 4. ಡೇ 4 ನ ಸನ್ರೈಸ್ ಅಂತೂ ಅಮೇಜಿಂಗ್ ಆಗಿತ್ತು. ಯಾಕಂದ್ರೆ ನಾವು ಸ್ಟೇ ಮಾಡಿರೋ ಪ್ರಾಪರ್ಟಿ ಆಕ್ವಾಸ್ ಬೀಚ್ ರೆಸಾರ್ಟ್ ಆಗಿತ್ತು. ಸನ್ ಕಿಸ್ಡ್ ಫೀಲಿಂಗ್, ಶಾಂತವಾಗಿರೋ ಬೀಚ್. ಈ ದಿನಕ್ಕೆ ಈ ಒಂದು ಮೀನ್ ಮಾರಿದ್ರೆ ಸಾಕಪ್ಪ, ಕೈ ತುಂಬಾ ದುಡ್ಡು ಅನ್ನೋ ಈ ಬೆಸ್ತರು ಆವಾಗ್ಲೇ ಫಿಶಿಂಗ್ಗೆ ಹೊರಟು ನಿಂತಿರೋ ಬೋಟ್ಗಳು. ಒಟ್ನಲ್ಲಿ ದಿ ಬೆಸ್ಟ್ ಸನ್ರೈಸ್ ಆಫ್ ದ ಟ್ರಿಪ್ ನಾವು ಈ ಪ್ರಾಪರ್ಟಿಯಲ್ಲಿ ನೋಡಿದ್ವಿ. ಡೇ 4 ನ ಮಾರ್ನಿಂಗ್ ಹೀಗಿದ್ರೆ ನೆಕ್ಸ್ಟ್ ವಿ ವೆಂಟ್ ಟು ಪರ್ಲ್ ಶಾಪಿಂಗ್. ಎಸ್, ಅಂಡಮಾನ್ಗೆ ಬಂದು ಅಂಡಮಾನ್ ಪರ್ಲ್ಸ್ ತಗೊಂಡಿಲ್ಲ ಅಂದ್ರೆ ಹೇಗೆ? ಹಾಗಾಗಿ ನಾವು ಸ್ವಲ್ಪ ಪರ್ಲ್ ಇಯರಿಂಗ್ಸ್ ಹಾಗೂ ಪರ್ಲ್ ಚೈನ್ಸ್ ನ ಶಾಪ್ ಮಾಡಿದ್ವಿ. ಸೊ ಮಧ್ಯಾಹ್ನ ಆಗೋಷ್ಟೊತ್ತಿಗೆ ಊಟ ಮುಗಿಸಿ ನಾವು ನಮ್ಮ ಪಯಣವನ್ನ ಹ್ಯಾವ್ಲಾಕ್ ಇಂದ ಪೋರ್ಟ್ ಬ್ಲೇರ್ಗೆ ಸ್ಟಾರ್ಟ್ ಮಾಡಿದ್ವಿ. ಈ ಸಲ ನಾವು ಚೂಸ್ ಮಾಡಿದ್ದು ಗ್ರೀನ್ ಓಷನ್ ಕ್ರೂಸ್. ಇದು ಮೈ ಕ್ರೂಸ್ ಅಷ್ಟು ಲಕ್ಸುರಿ ಇಲ್ಲದೆ ಇದ್ರೂ ಈ ಜರ್ನಿನ ತುಂಬಾನೇ ಎಂಜಾಯ್ ಮಾಡಿದ್ವಿ. ಡೇ 5 and the last day of the trip. ನಾವು ಪೋರ್ಟ್ ಬ್ಲೇರ್ನ ನಮ್ಮ ಹೋಟೆಲಿಂದ ಚೆಕ್ಔಟ್ ಆಗಿ ಗವರ್ಮೆಂಟ್ ಸಾ ಮಿಲ್ ಇರೋ ಛತಮ್ ಅನ್ನೋ ಪ್ಲೇಸ್ಗೆ ಬಂದ್ವಿ. ಈ ಸಾ ಮಿಲ್ ನಲ್ಲಿ ಮರಗಳನ್ನ ಕಡಿದು ಪ್ರೊಸೆಸ್ ಮಾಡುವ ಹಲವು ವಿಧಾನಗಳನ್ನ ನಾವು ನೋಡಿದ್ವಿ. ತುಂಬಾ ವಿಧದ ಮರಗಳು, ನೂರಾರು ವರ್ಷಗಳು ಬಾಳಿದ ಮರಗಳು, ಹೀಗೆ ಸಾವಿರಾರು ಬಗೆಯ ಮರಗಳ ವ್ಯಾಖ್ಯಾನ ಈ ಮ್ಯೂಸಿಯಂ ಅಲ್ಲಿ ನಾವು ಕಾಣಬಹುದು. ಹಾಗೆ ಈ ಸಾ ಮಿಲ್ 1883 ಇಸ್ವಿಯಲ್ಲಿ ಸ್ಥಾಪನೆಯಾಗಿದ್ದು, ಇದರ ಇತಿಹಾಸವನ್ನ ಸಾರಲು ಒಂದು ದೊಡ್ಡ ಮ್ಯೂಸಿಯಂ ಕೂಡ ಇದರ ಪಕ್ಕದಲ್ಲೇ ಇದೆ. ಅಂಡಮಾನಲ್ಲಿ ಟೂರಿಸಂ ಬಿಸ್ನೆಸ್ ಜೊತೆಗೆ ವುಡ್ ಬಿಸ್ನೆಸ್ಗೂ ಕೂಡ ತುಂಬಾನೇ ಆದ್ಯತೆ ಇದೆ. ಹಲವಾರು ಐಲ್ಯಾಂಡ್ಗಳಲ್ಲಿ ಇರುವ ದಟ್ಟವಾದ ಅರಣ್ಯಗಳಲ್ಲಿ ಹೇರಳವಾದ ಅಂಡ್ ಒಳ್ಳೆ ಕ್ವಾಲಿಟಿ ಮರಗಳನ್ನ ಟೇಬಲ್, ಕಾಟ್, ಆಂಟಿಕ್ ಫರ್ನಿಚರ್ ಹಾಗೆ ಇನ್ನಿತರ ಅಮೂಲ್ಯ ಸಾಧನಗಳಲ್ಲಿ ಬಳಸಲಾಗುತ್ತೆ. ಇದರ ನಂತರ ನಾವು ಬಂದಿದ್ದು ನೇವಲ್ ಮರೈನ್ ಮ್ಯೂಸಿಯಂ ಸಮುದ್ರಿಕಾಗೆ. ಅಂಡಮಾನ ಅಷ್ಟು ಜಲ ಸಂಪತ್ತಿನ ಒಂದು ಬೈಬಲ್ ಅಂತಾನೆ ಈ ಮ್ಯೂಸಿಯಂನ ಕರೀಬಹುದು. ನಾನಾ ಪ್ರಕಾರದ ಮೀನುಗಳು, ಚಿಪ್ಪುಗಳು, ಜೀವಿಗಳು, ಹವಳದ ದಿಬ್ಬಗಳು, ಮುತ್ತುಗಳು ಹಾಗೂ ಆದಿವಾಸಿಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾವು ತಿಳಿದುಕೊಂಡ್ವಿ. ಇಷ್ಟೊತ್ತಿಗಾಗಲೇ ನಮ್ಮ ಲಂಚ್ ಟೈಮ್ ಆಗಿತ್ತು ಆ್ಯಂಡ್ ನಮ್ಮ ಫ್ಲೈಟ್ ಟೈಮ್ ಕೂಡ ಆಗಿತ್ತು. ಏರ್ಪೋರ್ಟಲ್ಲಿ ಲಂಚ್ ಮುಗಿಸಿ ನಾವು ಮತ್ತೆ ಪೋರ್ಟ್ ಬ್ಲೇರಿಂದ ಬೆಂಗಳೂರಿಗೆ ವಾಪಸ್ ಬಂದ್ವಿ. ನಮ್ಮ ಈ ಅಂಡಮಾನ್ ಟ್ರಿಪ್ನ ಎಂಟೈರ್ ಕಾಸ್ಟ್ ₹85,000 ಪರ್ ಕಪಲ್ ಇನ್ಕ್ಲೂಡಿಂಗ್ ಫ್ಲೈಟ್ಸ್ ಆಗಿತ್ತು. ಇದಾಗಿತ್ತು ನಮ್ಮ ಕೋವಿಡ್ ಟೈಮ್ಸ್ನ ನಿಲ್ದಾಣ. ಮತ್ತೆ ಸಿಗುವ ಮುಂದಿನ ನಿಲ್ದಾಣದಲ್ಲಿ. ಅಲ್ಲಿಯವರೆಗೂ ಸ್ವಲ್ಪ ಧನ್ಯವಾದಗಳು.